ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜ್ಯ ರಾಜಕಾರಣದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆಗಳು ಸದ್ಯಕ್ಕೆ ತಣ್ಣಗಾದವು ಅನ್ನುವಷ್ಟರಲ್ಲಿ ಡಿಸಿಎಂ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡುತ್ತಾ ಇರೋದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಈ ಬದಲಾವಣೆಯ ಕುರಿತು ಪ್ರತಿಕ್ರಿಯೆ ಕೊಟ್ಟಿರುವ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಇದೇ ವೇಳೆ ಕೇಂದ್ರ ಸರ್ಕಾರ ಹಾಗೂ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಹಾಗಾದ್ರೆ ಜಿ ಪರಮೇಶ್ವರ್ ಏನು ಹೇಳಿದ್ರು ಬನ್ನಿ ನೋಡೋಣ. ಹೋಗ್ತಾರೆ, ಅಧ್ಯಕ್ಷರು ಹೋಗ್ತಾರೆ ಮತ್ತು ಸಿಎಂ ಹೋಗ್ತಾರೆ. ಅವಶ್ಯಕತೆ ಬಂದರೆ ಹೋಗ್ತೀನಿ, ಸುಮ್ಮನೆ ಯಾಕೆ ಹೋಗಬೇಕು? ಅವಶ್ಯಕತೆ ಬಂದಾಗ ಹೋಗ್ತೀನಿ, ಭೇಟಿ ಮಾಡ್ತೀನಿ. ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡೋಕ್ಕಾಗಲಿ, ಸೋನಿಯಾ ಗಾಂಧಿ ಅವ್ರನ್ನ ಭೇಟಿ ಮಾಡೋಕ್ಕಾಗಲಿ, ಪ್ರಿಯಾಂಕಾ ಗಾಂಧಿ ಅವ್ರನ್ನ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಮಾಡೋಕ್ಕಾಗಲಿ ನಮ್ಗೆ ಏನು ತೊಂದರೆ ಇಲ್ಲ. ಯಾವಾಗ ಬೇಕಾದರೂ ಭೇಟಿ ಮಾಡ್ತೀನಿ. ಶೆಡ್ಡು ಮಹಾತ್ಮ ಗಾಂಧಿ ಸ್ಟೇಡಿಯಂ ಹೆಸರನ್ನು ತೆಗಿತಾರೇನ್ರಿ ಯಾರಾದ್ರೂ? ಆ ರೀತಿ ಆರೋಪ ಮಾಡ್ತಾ ಇದ್ದಾರೆ ಸರ್. ನಾವು ಮಹಾತ್ಮ ಗಾಂಧಿ ಹೆಸರನ್ನ ಇಟ್ಟಿರ್ಬೇಕು ಅಂತ ಹೇಳಿ ನಾವು ಹೋರಾಟ ಮಾಡ್ತಾ ಇದ್ವಿ ಮನ್ರೇಗಾಗಿ. ಮಹಾತ್ಮ ಗಾಂಧಿ ಸ್ಟೇಡಿಯಂ ತೆಗಿತಾ ಇದ್ದಾರೆ ಅಂತ ಯಾರಾದ್ರೂ ಹೇಳಿದ್ರೆ ಅದು ಹುಚ್ಚರು ಹೇಳಬೇಕಷ್ಟೇ. ಅದು ಅಲ್ಲಿ ಒಂದು ಹೊರಗಡೆ ಒಂದು ಶೆಡ್ ಇದೆ, ಅದನ್ನ ಕಾಂಪ್ಲೆಕ್ಸ್ ತರ ಮಾಡಿದ್ದಾರೆ, ಇಂಡೋರ್ ಕಾಂಪ್ಲೆಕ್ಸ್. ಸೆಪ್ಟೆಂಬರ್ನಲ್ಲಿ ನನಗೂ ಗೊತ್ತಿಲ್ಲ, ನಮ್ಮ ಅಲ್ಲಿನ ಸ್ಪೋರ್ಟ್ಸ್ ಮೆನ್ಗಳೆಲ್ಲ ಪತ್ರ ಕೊಟ್ಟಿದ್ದಾರೆ, ಎಲ್ಲ ರುಜು ಮಾಡಿ ಪರಮೇಶ್ವರ್ ಹೆಸರಿಡಬೇಕಂತ ಮಸೂದೆ. ಜನಸಮುದಾಯದಲ್ಲಿ ಅನವಶ್ಯಕವಾಗಿ ಹೇಳಿಕೆಗಳನ್ನು ಕೊಟ್ಟು ಗೊಂದಲಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಮತ್ತು ಅದರಿಂದ ಆಗುವಂಥ ಅನಾಹುತಗಳು ಬೇರೆ. ಅನೇಕ ರೀತಿಯಲ್ಲಿ ಅದರ ಇಂಪ್ಯಾಕ್ಟು ಸಮಾಜದ ಮೇಲೆ ಬೀಳುತ್ತೆ ಅಂತ ಹೇಳಿ ಅದನ್ನು ಭಾಳ ಚರ್ಚೆ ಮಾಡಿ ಆನಂತರ ನಾವು ಆ ಬಿಲ್ಲನ್ನು ತಂದಿದ್ದೇವೆ.